ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಿರುವಂತಹ ಒಬ್ಳು ರಾಣಿ ತನ್ನ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅವಳ ರಾಜ್ಯದಲ್ಲಿರುವಂತಹ ಹೆಣ್ಮಕ್ಳುಗಳನ್ನೆಲ್ಲ ಬಲಿ ತಗೊಳ್ತಾ ಇರ್ತಾಳೆ. ಆದ್ರೂ ಕೂಡ ಅವಳ ಸೌಂದರ್ಯ ಶಾಶ್ವತವಾಗಿ ಇರೋದಿಲ್ಲ. ಅದರಿಂದ ಅವಳು ಶಾಶ್ವತವಾದ ಸೌಂದರ್ಯವನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾಳೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ನೀವು ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಸ್ನೋ ವೈಟ್ ಅಂಡ್ ದ ಹಂಟ್ ಮ್ಯಾನ್ ಅಂತ. ಖಂಡಿತವಾಗ್ಲೂ ಈ ಮೂವಿ ಒಂದೊಳ್ಳೆ ಡಾರ್ಕ್ ಫ್ಯಾಂಟಸಿ ಆಕ್ಷನ್ ಅಡ್ವೆಂಚರ್ ಮೂವಿ ಅಂತಾನೆ ಹೇಳ್ಬಹುದು. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಒಬ್ಳು ರಾಣಿ ಡೀಪ್ ವಿಂಟರ್ ನ ಸಮಯದಲ್ಲಿ ಅರಮನೆ ಸುತ್ತ ಸ್ನೋ ಬೀಳ್ತಿರೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅವಾಗ ಅವಳಿಗೆ ಒಂದು ಸುಂದರವಾದ ಗುಲಾಬಿ ಹೂ ಕಾಣುತ್ತೆ. ಅದನ್ನ ಅವಳು ಕಿತ್ಕೊಳ್ಳೋದಕ್ಕೆ ಅಂತ ಹೋದಾಗ ಆ ಹೂವಿನ ಮರೆಯಲ್ಲಿದ್ದಂತಹ ಒಂದು ಮುಳ್ಳು ಆ ರಾಣಿ ಕೈ ಬೆರಳಿಗೆ ತಾಕಿ 3 ರಕ್ತದ ಹನಿಗಳು ಕೆಳಗಡೆ ಇದ್ದಂತಹ ಮಂಜಿನ ಮೇಲ್ಗಡೆ ಬೀಳ್ತವೆ. ಆ ರಕ್ತದ ಹನಿಗಳು ಬಿಳಿಯಾಗಿರುವಂತ ಮಂಜಿನ ಮೇಲ್ಗಡೆ ತುಂಬಾನೇ ಸುಂದರವಾಗಿ ಕಾಣ್ತಾ ಇರ್ತವೆ. ಆ ಸಮಯದಲ್ಲಿ ಆ ರಾಣಿ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಹುಟ್ಟುವಂತ ಮಗು ಈ ಹಿಮದಂತೆ ಬಿಳಿಯಾಗಿರ್ಬೇಕು, ತುಟಿ ರಕ್ತದಂತೆ ಕೆಂಪಾಗಿರ್ಬೇಕು, ಕೂದ್ಲು ಕಾಗೆಯ ರೆಕ್ಕೆಯಂತೆ ಕಪ್ಪಾಗಿರ್ಬೇಕು, ಆ ಮಗುವಿನ ಹೃದಯ ಈ ಗುಲಾಬಿ ಅಂತೆ ಶಕ್ತಿಶಾಲಿಯಾಗಿರ್ಬೇಕು ಅಂತ ಅನ್ಕೊಳ್ತಾಳೆ. ಅದಾದ್ಮೇಲೆ ಸ್ವಲ್ಪ ತಿಂಗಳುಗಳ ನಂತರ ಆ ರಾಣಿಗೆ ಒಂದು ಹೆಣ್ಮಗು ಹುಟ್ಟುತ್ತೆ. ಆ ಮಗು ಅವಳು ಅನ್ಕೊಂಡ್ ರೀತಿನೇ ತುಂಬಾ ಸುಂದರವಾಗಿರುತ್ತೆ. ಅದರಿಂದ ಆ ರಾಣಿ ಆ ಮಗುಗೆ ಸ್ನೋ ವೈಟ್ ಅಂತ ಹೆಸರನ್ನ ಇಡ್ತಾಳೆ. ಅವಳನ್ನ ಆ ರಾಜ್ಯದ ಜನತೆ ಎಲ್ಲ ತುಂಬಾನೇ ಇಷ್ಟಪಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ಒಂದು ಪಕ್ಷಿಗೆ ಸ್ವಲ್ಪ ಇಂಜುರಿ ಆಗಿರುತ್ತೆ. ಅದರಿಂದ ಸ್ನೋ ವೈಟ್ ಆ ಪಕ್ಷಿನ ಅವಳ ತಾಯಿ ಹತ್ರ ತಗೊಂಡ್ ಬಂದು ಇದು ಕಾಡೊಳಗಡೆ ಸಿಕ್ತು, ಇದಕ್ ಸ್ವಲ್ಪ ಗಾಯ ಆಗಿದೆ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ತಾಯಿ ಇದರ ರೆಕ್ಕೆಗೆ ಸ್ವಲ್ಪ ಏಟಾಗಿದೆ, ಸ್ವಲ್ಪ ದಿನಗಳಲ್ಲೇ ಇದು ವಾಸಿಯಾಗುತ್ತೆ, ಚಿಂತೆ ಮಾಡ್ಬೇಡ ಮಗು ಅಂತ ಹೇಳ್ತಾರೆ. ಇವನ ಹೆಸರು ವಿಲಿಯಂ ಅಂತ. ಇವನು ಮತ್ತೆ ಸ್ನೋ ವೈಟ್ ಇಬ್ರು ತುಂಬಾನೇ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಇದೇ ರೀತಿ ಸ್ನೋ ವೈಟ್ ನ ಜೀವನ ತುಂಬಾನೇ ಸುಂದರವಾಗಿರುತ್ತೆ. ಆದ್ರೆ ಮತ್ತೆ ಚಳಿಗಾಲ ಬರೋಷ್ಟ್ರಲ್ಲಿ ಸ್ನೋ ವೈಟ್ ನ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ತಾರೆ. ಹಾಗಾಗಿ ಸ್ನೋ ವೈಟ್ ನ ತಂದೆ ತುಂಬಾ ದುಃಖದಲ್ಲಿರ್ತಾರೆ. ಆ ಸಮಯನ ಯೂಸ್ ಮಾಡ್ಕೊಂಡು ಒಂದು ಡಾರ್ಕ್ ಅಂಡ್ ಮಿಸ್ಟೀರಿಯಸ್ ಆಗಿರುವಂತ ಸೇನೆ ಅವ್ರಗಳ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಬರುತ್ತೆ. ಆದ್ರೂ ಕೂಡ ಮಹಾರಾಜ ಸ್ವಲ್ಪನೂ ಧೃತಿಗೆಡ್ದೆ ಆ ಸೇನೆ ಜೊತೆ ಹೋರಾಡಿ ಮಿಸ್ಟೀರಿಯಸ್ ಆಗಿರುವಂತ ಸೈನಿಕರನ್ನೆಲ್ಲ ನಾಶ ಮಾಡಿ ಆ ಯುದ್ಧದಲ್ಲಿ ಗೆಲ್ತಾನೆ. ಅವಾಗ ಅವರಿಗೆ ಆ ಮಿಸ್ಟೀರಿಯಸ್ ಆಗಿರುವಂತ ಸೇನೆ ಅರೆಸ್ಟ್ ಮಾಡಿರುವಂತಹ ಒಬ್ಳು ಲೇಡಿ ಸಿಗ್ತಾಳೆ. ಅವಳು ತುಂಬಾನೇ ಸುಂದರವಾಗಿರ್ತಾಳೆ. ಅವಳು ಮಹಾರಾಜನಿಗೆ ತುಂಬಾನೇ ಇಷ್ಟ ಆಗ್ತಾಳೆ. ಅದ್ರಿಂದ ಅವನು ಅವಳನ್ನ ಮದ್ವೆ ಆಗ್ತಾನೆ. ಅವಳ ಹೆಸರು ರವೇನಾ ಅಂತ. ಅವಳು ಸ್ನೋ ವೈಟ್ಗೂ ಕೂಡ ತುಂಬಾನೇ ಇಷ್ಟ ಆಗ್ತಾಳೆ. ಆದ್ರೆ ರವೇನಾ ಯೋಚನೆ ಬೇರೆನೆ ಇರುತ್ತೆ. ಅವಳು ಮತ್ತೆ ಮಹಾರಾಜ ಇಬ್ರು ಏಕಾಂತದಲ್ಲಿ ಇರ್ಬೇಕಾದ್ರೆ ಅವಳು ಮಹಾರಾಜನಿಗೆ ಈ ಹಿಂದೆ ಒಬ್ಬ ಮಹಾರಾಜನಿಂದ ನನ್ಗೆ ಮೋಸ ಆಯ್ತು, ಅವನ ಹೆಂಡತಿಗೆ ವಯಸ್ಸಾಗಿರೋದ್ರಿಂದ ಅವಳ ಸ್ಥಾನಕ್ಕೆ ನನ್ನನ್ನು ಕರ್ಕೊಂಡೋದ, ಕಾಲ ಕಳೆದಂತೆ ನಾನು ಕೂಡ ಆ ಸ್ಥಾನದಿಂದ ಬದಲಾಗ್ತೀನಿ, ಈ ರಾಜರು ನಮ್ಮನ್ನ ಬಳಸ್ಕೊಳ್ತಾರೆ, ಅವರಿಗೆ ನಮ್ಮಿಂದ ಬೇಸರವಾದಾಗ ನಾಯಿ ತರ ನಮ್ಮನ್ನ ಬಿಸಾಕ್ತಾರೆ, ಅದರಿಂದ ನಾನು ಯಾವಾಗ್ಲೂ ಸುಂದರವಾಗಿ ಇರೋದಕ್ಕೆ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಆ ರಾಜನನ್ನ ರವೆನಾ ಸಾಯಿಸ್ಬಿಡ್ತಾಳೆ. ಹೇಳ್ಬೇಕು ಅಂದ್ರೆ ರವೆನಾ ಒಬ್ಳು ಮಾಟಗಾತಿ. ಅವಳಿಗೆ ತುಂಬಾನೇ ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಿರುತ್ತೆ. ನಂತರ ಅವಳು ಅವಳ ಅಣ್ಣನ ಸೈನಿಕರನ್ನ ಅರಮನೆ ಒಳಗಡೆ ಕರ್ಕೊಂಡು ಅರಮನೆ ಒಳಗಡೆ ಇದ್ದಂತಹ ಸೈನಿಕರ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಬಿಡ್ತಾಳೆ. ಆ ಸಮಯದಲ್ಲಿ ಸ್ನೋ ವೈಟ್ಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಅವಾಗ ಅವಳಿಗೆ ಅರಮನೆ ಒಳಗಡೆ ಯಾರೋ ಹೋಗ್ತಿರೋದು ಕಾಣುತ್ತೆ. ಆದ್ರಿಂದ ಅವಳು ಎದ್ದು ಅವಳ ತಂದೆ ರೂಮ್ ಹತ್ರ ಬಂದು ನೋಡಿದ್ರೆ ಅವಳ ತಂದೆ ಸತ್ತೋಗಿರ್ತಾರೆ. ಅದನ್ನ ನೋಡಿ ಅವಳು ತುಂಬಾನೇ ಗಾಬರಿ ಪಟ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸೈನಿಕರ ಜೊತೆ ರವೆನಾ ಬರ್ತಾಳೆ. ಅವಳನ್ನ ನೋಡಿ ಸ್ನೋ ವೈಟ್ಗೆ ತನ್ನ ತಂದೆನ ಸಾಯಿಸಿದ್ದು ಅವಳೇ ಅನ್ನೋದು ಅರ್ಥ ಆಗುತ್ತೆ. ಅದರಿಂದ ಸ್ನೋ ವೈಟ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡೋಗ್ತಾಳೆ. ಆದ್ರೆ ರವೆನಾ ಕಡೆ ಸೈನಿಕರು ಅವಳನ್ನ ಇಟ್ಕೊಂಡ್ ಬಿಡ್ತಾರೆ. ಆ ಸಮಯದಲ್ಲಿ ಕೆಲವು ಸೈನಿಕರು ಅರಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ. ಅವ್ರಗಳಲ್ಲಿ ವಿಲಿಯಂ ಮತ್ತೆ ಅವನ ತಂದೆ ಕೂಡ ಇರ್ತಾರೆ. ಸೈನಿಕರೆಲ್ಲ ಅರಮನೆಯನ್ನ ಬಿಟ್ಟು ಓಡೋಗಿದ್ರಿಂದ ಆ ಅರಮನೆ ಸಂಪೂರ್ಣವಾಗಿ ರವೆನಾ ವಶಕ್ಕೆ ಬರುತ್ತೆ. ಅದರಿಂದ ಅವಳು ಅಲ್ಲಿದ್ದಂತಹ ಜನಗಳನ್ನೆಲ್ಲ ಸಾಯಿಸಿ ಅಂತ ಅವಳ ಸೈನಿಕರಿಗೆ ಹೇಳಿ ಸ್ನೋ ವೈಟ್ ನ ಬಂಧನದಲ್ಲಿ ಇಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ರವೆನಾಳ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಇಡೀ ರಾಜ್ಯ ಎಲ್ಲ ಸರ್ವನಾಶ ಆಗುತ್ತೆ. ಅಲ್ಲಿದ್ದಂತ ಜನಗಳೆಲ್ಲ ಪರಸ್ಪರ ಶತ್ರುಗಳಾಗ್ತಾರೆ. ಆ ರಾಜ್ಯದ ಸುತ್ತಮುತ್ತ ಒಂದೇ ಒಂದು ಉಲ್ಕಡಿ ಕೂಡ ಜೀವಂತವಾಗಿರೋದಿಲ್ಲ. ಅದೇ ರೀತಿ ತುಂಬಾ ವರ್ಷಗಳು ಕಳೀತವೆ. ಸ್ನೋ ವೈಟ್ ಬೆಳೆದು ದೊಡ್ಡವಳಾಗ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಸ್ನೋ ವೈಟ್ ಇರುವಂತಹ ಕಾರಾಗೃಹದ ಪಕ್ಕದ ರೂಮಿಗೆ ಒಬ್ಳು ಹುಡುಗಿನ ತಂದ್ಬಿಡ್ತಾರೆ. ಅವಳನ್ನ ಸ್ನೋ ವೈಟ್ ಮಾತಾಡ್ಸಿದಾಗ ಅವಳು ವಿಲಿಯಮ್ಸ್ ಮತ್ತೆ ಅವನ ತಂದೆ ಇದ್ದಂತಹ ಜಾಗದಿಂದ ಬಂದಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಸ್ನೋ ವೈಟ್ಗೆ ಅವ್ರು ಇನ್ನೂ ಬದುಕಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈ ಕಡೆ ರವೆನಾ ಅವಳ ಸೌಂದರ್ಯನ ಕಾಪಾಡ್ಕೊಳ್ಳೋದಕ್ಕೆ ಹಲವು ರೀತಿಯ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾಳೆ. ಪಕ್ಷಿಗಳನ್ನ ಸಾಯಿಸಿ ಅವುಗಳ ಹೃದಯನ ತಿನ್ನೋದು, ಹಾಲಿನಲ್ಲಿ ಸ್ನಾನ ಮಾಡೋದು, ಸುಂದರವಾಗಿರುವಂತ ಹುಡುಗಿಯರನ್ನ ತಂದು ಅವರ ಶಕ್ತಿ ಮತ್ತೆ ಸೌಂದರ್ಯನ ತಂದಾಕ್ಸ್ಕೊಳ್ಳೋದು,
ಈ ರೀತಿ ಎಲ್ಲ ಮಾಡ್ತಾ ಇರ್ತಾಳೆ. ಆದ್ರೂ ಕೂಡ ಅವಳ ಸೌಂದರ್ಯ ಜಾಸ್ತಿ ದಿನ ಇರ್ತಾ ಇರೋದಿಲ್ಲ. ಆದ್ರಿಂದ ಅವಳು ಪದೇ ಪದೇ ಇದೇ ರೀತಿ ಮಾಡ್ತಿರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಅವಳು ಒಂದು ಮ್ಯಾಜಿಕ್ ಮಿರರ್ ಹತ್ರ ಬಂದು, ನನ್ನ ಸೌಂದರ್ಯ ಇತ್ತೀಚೆಗೆ ಜಾಸ್ತಿ ದಿನ ಇರ್ತಾ ಇಲ್ಲ, ಇದಕ್ಕೆ ಕಾರಣ ಏನು, ನನ್ಗಿಂತ ಸುಂದರವಾಗಿರೋರು ಬೇರೆ ಯಾರಾದ್ರೂ ಇದಾರ ಅಂತ ಕೇಳ್ತಾಳೆ. ಅವಾಗ ಆ ಮಿರರ್ ಒಂದು ಮನುಷ್ಯನ ರೀತಿ ಕ್ರಿಯೇಟ್ ಆಗಿ, ರಾಜ್ಕುಮಾರಿ ಇತ್ತೀಚಿನ ದಿನಗಳಲ್ಲಿ ಒಬ್ಳು ಹುಡುಗಿ ದೊಡ್ಡವಳಾಗಿದ್ದಾಳೆ, ಅವಳು ನಿಮ್ಗಿಂತ ಸುಂದರವಾಗಿದ್ದಾಳೆ, ಅದ್ರಿಂದನೇ ನಿಮ್ಮ ಶಕ್ತಿ ಮತ್ತೆ ಸೌಂದರ್ಯ ಬೇಗ ನಾಶ ಆಗ್ತಿದೆ. ಆ ಹುಡುಗಿ ಇಲ್ಲೇ ಇದ್ದಾಳೆ, ಅವಳ ಹೆಸರು ಸ್ನೋ ವೈಟ್ ಅಂತ. ನೀವೇನಾದ್ರೂ ಅವಳ ಹೃದಯನ ನಿಮ್ಮ ಕೈ ತಗೊಂಡ್ರೆ ನಿಮ್ಮ ಸೌಂದರ್ಯ ಯಾವತ್ತೂ ನಾಶ ಆಗೋದಿಲ್ಲ, ನೀವು ಅಮರರಾಗ್ತೀರಾ ಅಂತ ಹೇಳುತ್ತೆ. ಅದ್ರಿಂದ ರೆವೆನಾ ಅವಳ ಅಣ್ಣನನ್ನ ಅಲ್ಲಿ ಕರೆದು, ಇವಾಗ್ಲೇ ಇಲ್ಲಿಗೆ ಸ್ನೋ ವೈಟ್ ನ ಕರ್ಕೊಂಡ್ ಬಾ ಅಂತ ಹೇಳ್ತಾಳೆ. ಹಾಗಾಗಿ ಅವನು ಸ್ನೋ ವೈಟ್ ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾನೆ. ಅವನ ಹೆಸರು ಫಿನ್ ಅಂತ. ಅವನು ಸ್ನೋ ವೈಟ್ ಹತ್ರ ಬಂದು, ಭಯ ಪಡ್ಬೇಡ ರಾಜ್ಕುಮಾರಿ, ಇನ್ಮೇಲೆ ನೀನು ಈ ಬಂಧನದಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿನ್ನ ರೆವೆನಾ ಕರ್ಕೊಂಡ್ ಬರೋದಕ್ಕೆ ಹೇಳಿದಾಳೆ, ಅವಳಿಗೆ ನಿನ್ನ ಹೃದಯ ಬೇಕಂತೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಸ್ನೋ ವೈಟ್ ಇಮಿಡಿಯೇಟ್ ಆಗಿ ಫಿನ್ನಿಗೆ ಹೊಡೆದು ಅವನನ್ನ ಅದೇ ರೂಮ್ ನಲ್ಲಿ ಕೂಡಾಕಿ ಅಲ್ಲಿಂದ ಓಡೋಗ್ತಾಳೆ. ಅವಳು ಓಡೋಗ್ತಿರೋದನ್ನ ಕೆಲವು ಸೈನಿಕರು ನೋಡಿ ಅವಳನ್ನ ಹಿಡಿಯೋದಕ್ಕೆ ಅಂತ ಅವಳು ಹಿಂದೆನೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಎರಡು ಪಕ್ಷಿಗಳು ಸ್ನೋ ವೈಟ್ ಹತ್ರ ಬಂದು ಅವಳು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ತೋರಿಸ್ತವೆ. ಅದ್ರಿಂದ ಸ್ನೋ ವೈಟ್ ಕೂಡ ಆ ಪಕ್ಷಿಗಳು ತೋರಿಸಿದ ದಾರಿನಲ್ಲೇ ಹೋಗ್ತಾಳೆ. ಆ ದಾರಿ ಅರಮನೆ ಸುತ್ತ ಇರುವಂತಹ ಸಮುದ್ರದ ಹತ್ರ ಹೋಗುತ್ತೆ. ಆದ್ರೂ ಸ್ನೋ ವೈಟ್ ತುಂಬಾ ಧೈರ್ಯ ಮಾಡಿ ಆ ಸಮುದ್ರದ ಒಳಗಡೆ ಧುಮ್ಕಿ ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅವಳು ದಡಕ್ ಬಂದಾಗ ಮತ್ತೆ ಅವಳ ಹತ್ರ ಎರಡು ಪಕ್ಷಿಗಳು ಬಂದು ಅವಳನ್ನ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತವೆ. ಅಲ್ಲಿ ಅವಳಿಗೋಸ್ಕರ ಒಂದು ಬಿಳಿ ಕುದುರೆ ಕಾಯ್ತಾ ಇರುತ್ತೆ. ಅದನ್ನ ನೋಡಿ ಸ್ನೋ ವೈಟ್ ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ, ಇದು ಹೇಗ್ ಸಾಧ್ಯ ಅಂತ. ನಂತರ ಅವಳು ಆ ಕುದುರೆನ ತಗೊಂಡು ಆ ರಾಜ್ಯದಿಂದ ಹೊರಗಡೆ ಹೋಗ್ತಾಳೆ. ಅವಳಿಂದ ರೆವೆನೆ ಕಡೆ ಸೈನಿಕರು ಕೂಡ ಅವಳನ್ನ ಹಿಡಿಯೋದಕ್ಕೆ ಅಂತ ಹೋಗ್ತಿರ್ತಾರೆ. ಸ್ನೇಹಿತರೆ, ಅವಾಗ್ಲೇ ಬಂದು ಸ್ನೋ ವೈಟ್ ಗೆ ಹೆಲ್ಪ್ ಮಾಡಿದಂತ ಪಕ್ಷಿಗಳು ಬೇರೆ ಯಾವೂ ಅಲ್ಲ, ಸ್ನೋ ವೈಟ್ ಚಿಕ್ಕವಳಿದ್ದಾಗ ಒಂದು ಗಾಯ ಆಗಿರುವಂತ ಪಕ್ಷಿನ ಕಾಪಾಡಿದ್ಲಲ್ಲ, ಅದು ಮತ್ತೆ ಅದರ ಬಾಯ್ ಫ್ರೆಂಡ್. ಈ ಕಡೆ ಸ್ನೋ ವೈಟ್ ಕುದುರೆ ಮೇಲ್ಗಡೆ ಕೂತ್ಕೊಂಡು ಅದು ಅವಳನ್ನ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಆ ಕಡೆ ಹೋಗ್ತಾ ಇರ್ತಾಳೆ. ಅವಳಿಂದ ಸೈನಿಕರು ಕೂಡ ಹೋಗ್ತಾ ಇರ್ತಾರೆ. ಆ ಕುದುರೆ ಓಡ್ತಾ ಓಡ್ತಾ ಒಂದು ಡಾರ್ಕ್ ಫಾರೆಸ್ಟ್ ಹತ್ರ ಬಂದ್ಬಿಡುತ್ತೆ. ಅವಾಗ ಆ ಕುದುರೆಗೆ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅದ್ರಿಂದ ಅದು ಒಂದು ಗುಂಡಿ ಒಳಗಡೆ ಸಿಗಾಕೋಬಿಡುತ್ತೆ. ಆ ಸಮಯದಲ್ಲಿ ಸ್ನೋ ವೈಟ್ ಕೆಳಗಡೆ ಬಿದ್ದೋಗ್ತಾಳೆ. ಮತ್ತೆ ಆ ಕುದುರೆನ ಮೇಲ್ಗಡೆ ಹೇಳ್ಕೊಳ್ಳೋದಕ್ಕೆ ಅವಳ ಕೈಲಿ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಸೈನಿಕರು ಕೂಡ ಬಂದ್ಬಿಡ್ತಾರೆ. ಅವರನ್ನ ನೋಡಿ ಸ್ನೋ ವೈಟ್ ಕುದುರೆನ ಅಲ್ಲೇ ಬಿಟ್ಟು ಡಾರ್ಕ್ ಫಾರೆಸ್ಟ್ ಕಡೆ ಓಡೋಗ್ತಾಳೆ. ಸೈನಿಕರ ಕುದುರೆಗಳು ಕೂಡ ಗುಂಡಿ ಒಳಗಡೆ ಊದ್ಕೊಳ್ತಾ ಇರೋದ್ರಿಂದ ಅವ್ರುಗಳು ಡಾರ್ಕ್ ಫಾರೆಸ್ಟ್ ಕಡೆ ಹೋಗೋದಿಲ್ಲ, ವಾಪಸ್ ಅಲ್ಲಿಂದ ಅರಮನೆ ಕಡೆ ಹೋಗ್ತಾರೆ. ಈ ಕಡೆ ಸ್ನೋ ವೈಟ್ ಡಾರ್ಕ್ ಫಾರೆಸ್ಟ್ ಒಳಗಡೆ ಬಂದಾಗ ಅವಳಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಅಲ್ಲಿ ತುಂಬಾನೇ ಪಕ್ಷಿಗಳು ಸತ್ ಬಿದ್ದಿರ್ತವೆ. ಅಲ್ಲಿ ವಿಚಿತ್ರವಾಗಿರುವಂತ ಜೀವಿಗಳಿರ್ತವೆ. ಅವಳ ಸುತ್ತಮುತ್ತ ಅನೇಕ ಆತ್ಮಗಳು ಒಡ್ಡಾಡ್ತಿರ್ತವೆ. ಮರಗಳೆಲ್ಲ ಒಣಗೋಗಿರ್ತವೆ. ಆ ಮರಗಳ ಮೇಲೆ ವಿಭಿನ್ನವಾಗಿರುವಂತ ಕ್ರಿಯೇಚರ್ ಗಳಿರ್ತವೆ. ಅದನ್ನೆಲ್ಲ ನೋಡಿ ಸ್ನೋ ವೈಟ್ ಗೆ ತಲೆ ಸುತ್ತ ಬಂದು ಅವಳು ಕೆಳಗಡೆ ಬಿದ್ದೋಗ್ತಾಳೆ. ಇನ್ನೊಂದ್ ಕಡೆ ರೆವೆನಾ ಸ್ನೋ ವೈಟ್ ತಪ್ಪಿಸ್ಕೊಂಡಿರುವಂತ ವಿಷಯನ ಕೇಳಿ ಅವನ ಅಣ್ಣನಿಗೆ ಸಖತ್ತಾಗಿ ಬೈತಾ ಇರ್ತಾಳೆ. ಅವಾಗ ಫಿನ್ ಸ್ನೋ ವೈಟ್ ತಪ್ಪಿಸ್ಕೊಂಡು ಡಾರ್ಕ್ ಫಾರೆಸ್ಟ್ ಒಳಗಡೆ ಹೋಗಿದ್ದಾಳೆ, ಅವಳು ಅಲ್ಲಿ ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೆವೆನಾ, ನಾನ್ ನಿನ್ಗೆ ಎಲ್ಲಾನು ಕೊಟ್ಟಿದ್ದೀನಿ, ಆ ಡಾರ್ಕ್ ಫಾರೆಸ್ಟ್ ಒಳಗಡೆ ನನ್ನ ಶಕ್ತಿ ನಡೆಯೋದಿಲ್ಲ, ನನ್ಗೋಸ್ಕರ ನೀನು ಆ ಹುಡ್ಗಿನ ಹುಡುಕಿ ತರಲೇಬೇಕು ಅಂತ ಹೇಳಿ ಫಿನ್ಗಾಗಿರುವಂತ ಗಾಯನ ವಾಸಿ ಮಾಡ್ತಾಳೆ. ನಂತರ ನಮ್ಗೆ ಅಂಟ್ ಮ್ಯಾನ್ ತೋರಿಸ್ತಾರೆ. ಇವನಿಗೆ ಆಲ್ಕೋಹಾಲ್ ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ಅವನು ಕಣ್ಪೂರ್ತಿಯಾಗಿ ಕುಡ್ದು ಆಲ್ಕೋಹಾಲ್ ಶಾಪ್ ಓನರ್ ಹತ್ರ ದುಡ್ಡು ಕೊಡದೆ ಜಗಳ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಫಿನ್ ಬಂದು ಅವನನ್ನ ರಾಣಿ ರೆವೆನಾ ಹತ್ರ ಕರ್ಕೊಂಡ್ ಬರ್ತಾನೆ. ಯಾಕಂದ್ರೆ ಡಾರ್ಕ್ ಫಾರೆಸ್ಟ್ ನಲ್ಲಿರುವಂತ ಸ್ನೋ ವೈಟ್ ನ ಹುಡ್ಕೊಂಡ್ ಬರೋದಕ್ಕೆ ಅಂತ. ಅವನನ್ನ ನೋಡಿ ರೆವೆನಾ, ನೀನೊಬ್ಬ ವೀರ, ಆದ್ರೆ ನೀನು ತುಂಬಾನೇ ಕುಡಿತೀಯ. ನನ್ನ ಅಣ್ಣ ನಿನ್ ಬಗ್ಗೆ ಸಂಪೂರ್ಣವಾಗಿ ಹೇಳಿದಾನೆ. ನಮ್ಮ ಅರಮನೆಯಿಂದ ಒಬ್ಳು ಹುಡುಗಿ ತಪ್ಪಿಸ್ಕೊಂಡು ಡಾರ್ಕ್ ಫಾರೆಸ್ಟ್ ಕಡೆ ಓಡೋಗಿದ್ದಾಳೆ, ನೀನ್ ಅವಳನ್ನ ಹುಡುಕಿ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಅಂಟ್ ಮ್ಯಾನ್ ಒಪ್ಪೋದಿಲ್ಲ. ನಾನ್ ಆ ಕಾಡು ಒಳಗಡೆ ಹೋಗೋದಿಲ್ಲ, ಅಲ್ಲಿಗೆ ಹೋದವ್ರು ಇದುವರೆಗೂ ಯಾರು ಜೀವಂತವಾಗಿ ವಾಪಸ್ ಬಂದಿಲ್ಲ ಅಂತ ಹೇಳ್ತಾನೆ. ಅವಾಗ ರೆವೆನಾ, ನಿನ್ಗೆ ನಿನ್ನ ಹೆಂಡತಿ ಅಂದ್ರೆ ತುಂಬಾ ಇಷ್ಟ ಅಂತ ಕೇಳ್ಪಟ್ಟೆ, ನೀನೇನಾದ್ರೂ ಆ ಹುಡ್ಗಿನ ನನ್ಗೆ ವಾಪಸ್ ತಂದ್ಕೊಟ್ರೆ ನಾನ್ ನಿನ್ನ ಹೆಂಡತಿನ ಮತ್ತೆ ಬದುಕ್ತೀನಿ, ನನ್ಗೆ ತುಂಬಾ ಬ್ಲಾಕ್ ಮ್ಯಾಜಿಕ್ ಬರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅಂಟ್ ಮ್ಯಾನ್ ಒಪ್ಕೊಂಡು ಸ್ನೋ ವೈಟ್ ನ ಹುಡ್ಕೋದಕ್ಕೆ ಫಿನ್ನಿ ಮತ್ತೆ ಅವನ ಸೈನಿಕರ ಜೊತೆ ಡಾರ್ಕ್ ಫಾರೆಸ್ಟ್ ಒಳಗಡೆ ಬರ್ತಾನೆ. ಅದೇ ಸಮಯಕ್ಕೆ ಸ್ನೋ ವೈಟ್ ಗೂ ಕೂಡ ಎಚ್ಚರಿಕೆ ಆಗುತ್ತೆ. ಅವಳು ಮೇಲ್ಗಡೆ ಎದ್ದು ಆ ಫಾರೆಸ್ಟ್ ಇಂದ ಹೊರಗಡೆ ಹೇಗ್ ಹೋಗೋದು ಅಂತ ನೋಡ್ತಿರ್ಬೇಕಾದ್ರೆ ಅವಳಿಗೆ ಅಂಟ್ ಮ್ಯಾನ್, ಫಿನ್ನಿ ಮತ್ತೆ ಅವನ ಸೈನಿಕರುಗಳೆಲ್ಲ ಅವಳ ಕಡೆನೆ ಬರ್ತಿರೋದು ಕಾಣುತ್ತೆ. ಅದ್ರಿಂದ ಅವಳು ಅಲ್ಲಿಂದ ಓಡೋಗಿ ಒಂದು ಮರದ ಪೊಟ್ರೆ ಒಳಗಡೆ ಬಚ್ಚಿಟ್ಕೊಳ್ತಾಳೆ. ಈಗಿರ್ಬೇಕಾದ್ರೆ ಅಂಟ್ ಮ್ಯಾನ್ಗೆ ಸ್ನೋ ವೈಟ್ ಹೋಗಿರುವಂತಹ ಹೆಜ್ಜೆ ಗುರುತು ಕಾಣಿಸ್ಬಿಡುತ್ತೆ. ಹಾಗಾಗಿ ಅವನು ಆ ಗುರುತುಗಳ ಸಹಾಯದಿಂದ ಸ್ನೋ ವೈಟ್ ಇರುವಂತಹ ಮರದ ಹತ್ರ ಬಂದು ಅವಳನ್ನ ಇಟ್ಕೊಂಡ್ ಬಿಡ್ತಾನೆ. ಅವಾಗ ಸ್ನೋ ವೈಟ್ ಅವನಿಗೆ, ದಯವಿಟ್ಟು ನನಗೆ ಸಹಾಯ ಮಾಡು, ಇವ್ರುಗಳು ಒಳ್ಳೆಯವರಲ್ಲ, ಇವರು ನನ್ನನ್ನ ಸಾಯಿಸ್ಬಿಡ್ತಾರೆ ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಅಂಟ್ ಮ್ಯಾನ್, ಇವಳಿಗೆ ನೀವು ಏನ್ ಮಾಡ್ತೀರಾ, ನೀವು ಹೇಳ್ದಾಗೆ ನಾನು ಇವಳನ್ನ ಹುಡುಕಿದೀನಿ, ಇವಾಗ ನೀವು ನನ್ನ ಹೆಂಡತಿನ ಮೊದ್ಲು ಬದುಕ್ಸಿ, ಆಮೇಲೆ ನಾನು ಇವಳನ್ನ ನಿಮ್ಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಫಿನ್ನಿ, ನನ್ನ ತಂಗಿ ಗೊತ್ತಿರೋದು ಬ್ಲಾಕ್ ಮ್ಯಾಜಿಕ್, ಅವಳಿಗೆ ಜೀವ ತೆಗಿಯೋದು ಗೊತ್ತಿದೆಯೋ ಹೊರ್ತು ಸತ್ತವ್ರನ್ನ ಬದುಕ್ಸೋದಕ್ಕೆ ಆಗೋದಿಲ್ಲ ಅನ್ನೋದು ನಿನಗೆ ಅರ್ಥ ಆಗ್ಲಿಲ್ವ ಮೂರ್ಖ ಅಂತ ಬೈತಾನೆ. ಅದ್ರಿಂದ ಅಂಟ್ ಮ್ಯಾನ್
ಗೆ ಕೋಪ ಬಂದು ಅವನು ಫಿನ್ನಿಗೆ ಒಂದು ಕತ್ತಿಯಿಂದ ಹೊಡೆದು ಅವನ ಜೊತೆಲಿದ್ದಂತ ಸೈನಿಕರನ್ನೆಲ್ಲ ಸಾಯಿಸಿ ಫಿನ್ನಿನ ಒಂದು ಜಾಗಕ್ಕೆ ಬಿಸಾಕ್ತಾನೆ. ಆ ಜಾಗದಲ್ಲಿ ಕೆಲವು ವಿಷಕಾರಿಯಾಗಿರುವಂತಹ ಗಿಡಗಳಿರ್ತವೆ. ಆ ಗಿಡಗಳಿಂದ ಸ್ಮೋಕ್ ಕ್ರಿಯೇಟ್ ಆಗಿ ಫಿನ್ನಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅದಾದ್ಮೇಲೆ ಅಂಟ್ಮ್ಯಾನ್ ಸ್ನೋ ವೈಟ್ ಹತ್ರ ಬಂದು ಆದಷ್ಟು ಬೇಗ ನೀನು ಇಲ್ಲಿಂದ ಹೊರಗಡೆ ಹೋಗು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಗಡೆ ಹೋಗ್ತಾ ಇರ್ತಾನೆ. ಅವಾಗ ಸ್ನೋ ವೈಟ್ ಅವನಿಗೆ ನಾನು ಡ್ಯೂಕ್ ಹತ್ರ ಹೋಗ್ಬೇಕು, ಅವ್ರ ಹತ್ರ ಸೇನೆ ಇದೆ, ಅವ್ರು ನನ್ನನ್ನ ಕಾಪಾಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅಂಟ್ಮ್ಯಾನ್ ಡ್ಯೂಕ್ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು, ಅವನು ತುಂಬಾನೇ ಒಳ್ಳೆ ಮನುಷ್ಯ, ನೀನು ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ. ಅವಾಗ ಸ್ನೋ ವೈಟ್ ನನಗೆ ಅಲ್ಲಿಗೆ ಹೋಗೋದಕ್ಕೆ ದಾರಿ ಗೊತ್ತಿಲ್ಲ, ನೀನ್ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗು ಅಂತ ಕೇಳ್ತಾಳೆ. ಅವಾಗ ಅಂಟ್ಮ್ಯಾನ್ ಆಯ್ತು ನಾನ್ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಆದ್ರೆ ನೀನ್ ನನ್ಗೆ 10 ಚಿನ್ನದ ನಾಣ್ಯಗಳನ್ನ ಕೊಡ್ಬೇಕು ಅಂತ ಕೇಳ್ತಾನೆ. ಅವಾಗ ಸ್ನೋ ವೈಟ್ 10 ಅಲ್ಲ 100 ಚಿನ್ನದ ನಾಣ್ಯಗಳನ್ನ ಕೊಡ್ತೀನಿ, ನನ್ ಮೇಲೆ ಭರವಸೆ ಇಡು ಅಂತ ಹೇಳ್ತಾಳೆ. ಹಾಗಾಗಿ ಆ ಡೀಲ್ಗೆ ಅಂಟ್ಮ್ಯಾನ್ ಒಪ್ಕೊಳ್ತಾನೆ. ನಂತರ ನಮ್ಗೆ ಡ್ಯೂಕ್ ನ ತೋರಿಸ್ತಾರೆ. ಅವನಿಗೆ ರಾಜ್ಕುಮಾರಿ ಇನ್ನೂ ಬದುಕಿದಾಳೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಅವನ ಮಗನಾದ ವಿಲಿಯಮ್ಸ್ ಹತ್ರ ಬಂದು ರಾಜ್ಕುಮಾರಿ ಇನ್ನೂ ಬದುಕಿದಾಳಂತೆ, ಅವಳನ್ನ ಇದುವರೆಗೂ ಬಂಧನದಲ್ಲಿ ಇಟ್ಟಿದ್ರಂತೆ, ಆದ್ರೆ ನಿನ್ನೆ ಅಷ್ಟೇ ಅವಳು ಬಂಧನದಿಂದ ಬಿಡಿಸ್ಕೊಂಡು ಡಾರ್ಕ್ ಫಾರೆಸ್ಟ್ ಕಡೆ ಓಡೋಗಿದ್ದಾಳೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ವಿಲಿಯಮ್ಸ್ ಇಮಿಡಿಯೇಟ್ ಆಗಿ ಸ್ನೋ ವೈಟ್ ನ ಹುಡ್ಕೋದಕ್ಕೆ ಅಂತ ಅಲ್ಲಿಂದ ಹೊರಡ್ತಾನೆ. ಸ್ನೇಹಿತರೆ, ಈ ವಿಲಿಯಮ್ಸ್ ಬೇರೆ ಯಾರು ಅಲ್ಲ, ಸ್ನೋ ವೈಟ್ ಚಿಕ್ಕವಳಿದ್ದಾಗ ಅವಳ ಜೊತೆ ಆಟ ಆಡ್ತಿದ್ನಲ್ಲ ಅವನೇ ಇವನು. ಈ ಕಡೆ ಫಿನ್ ಹೇಗೋ ಮಾಡಿ ಡಾರ್ಕ್ ಫಾರೆಸ್ಟ್ ಇಂದ ಹೊರಗಡೆ ಬಂದು ಅಕ್ಕಪಕ್ಕದಲ್ಲಿರುವಂತಹ ಚಿಕ್ಕ ಪುಟ್ಟ ರಾಜರುಗಳನ್ನ ಒಟ್ಟಿಗೆ ಸೇರಿಸಿ ನೀವೇನಾದ್ರೂ ಸ್ನೋ ವೈಟ್ ನ ಹುಡ್ಕೋದಕ್ಕೆ ನಮ್ಗೆ ಸಹಾಯ ಮಾಡಿದ್ರೆ ನಾವು ನಿಮ್ಗೆ ಸ್ವಲ್ಪ ಚಿನ್ನ ಕೊಡ್ತೀವಿ ಅಂತ ಹೇಳಿ ಅವರನ್ನ ಒಪ್ಸಿ ಡಾರ್ಕ್ ಫಾರೆಸ್ಟ್ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ವಿಷಯ ವಿಲಿಯಮ್ಸ್ ಗೊತ್ತಾಗಿ ನಾನು ನಿಮ್ಗೆ ಸ್ನೋ ವೈಟ್ ನ ಹುಡ್ಕೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಫಿನ್ ಜೊತೆ ಸೇರ್ಕೊಳ್ತಾನೆ. ಈಗಿರ್ಬೇಕಾದ್ರೆ ಸ್ನೋ ವೈಟ್ ಮತ್ತೆ ಅಂಟ್ಮ್ಯಾನ್ ಇಬ್ರು ಡಾರ್ಕ್ ಫಾರೆಸ್ಟ್ ನ ಕೊನೆ ಜಾಗಕ್ಕೆ ಬಂದಿರ್ತಾರೆ. ಅವ್ರುಗಳು ಒಂದು ಸೇತುವೆನ ದಾಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಕಲ್ ತರ ಬಿದ್ದಿದ್ದಂತಹ ಒಂದು ಕ್ರಿಯೇಚರ್ ಅವ್ರುಗಳನ್ನ ನೋಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸ್ನೋ ವೈಟ್ ಮತ್ತೆ ಅಂಟ್ಮ್ಯಾನ್ ಇಬ್ರು ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಆ ಕ್ರಿಯೇಚರ್ ಅವ್ರುಗಳನ್ನ ಬಿಡ್ತಾ ಇರೋದಿಲ್ಲ. ಅದರಿಂದ ಅಂಟ್ಮ್ಯಾನ್ ಆ ಕ್ರಿಯೇಚರ್ ಜೊತೆ ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಅವನನ್ನ ಆ ಕ್ರಿಯೇಚರ್ ದೂರ ಬಿಸಾಕಿ ಸಾಯಿಸೋದಕ್ಕೆ ನೋಡ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಸ್ನೋ ವೈಟ್ ಬಂದು ತುಂಬಾ ಜೋರಾಗಿ ಹೋಗ್ತಾಳೆ. ಅವಾಗ ಅವಳ ಹತ್ರ ಕ್ರಿಯೇಚರ್ ಬಂದು ಅದು ಕೂಡ ತುಂಬಾ ಜೋರಾಗಿ ಹೋಗ್ತಾ ಇರುತ್ತೆ. ಆದ್ರೆ ಆ ಕ್ರಿಯೇಚರ್ ಸ್ನೋ ವೈಟ್ ಗೆ ಏನು ಮಾಡೋದಿಲ್ಲ. ಅದು ಅವಳ ಮುಖನ ನೋಡಿ ಅಲ್ಲಿಂದ ವಾಪಸ್ ಹೋಗುತ್ತೆ. ಮೋಸ್ಟ್ಲಿ ಆ ಕ್ರಿಯೇಚರ್ಗೆ ಸ್ನೋ ವೈಟ್ ಒಬ್ಳು ರಾಣಿ ಅಂತ ಗೊತ್ತಾಗಿರ್ಬೇಕು. ಅದನ್ನ ನೋಡಿ ಸ್ನೋ ವೈಟ್ ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅದಾದ್ಮೇಲೆ ಅವನು ಸ್ನೋ ವೈಟ್ ನ ಕಾಡಿಂದ ದೂರ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಒಂದು ನದಿ ಹತ್ರ ಅವ್ರಗಳಿಗೆ ಕೆಲವು ಟ್ರೈಬ್ಸ್ ಗಳು ಸಿಗ್ತಾರೆ. ಅವರ ಸಹಾಯನ ತಗೊಂಡು ಅವತ್ ರಾತ್ರಿ ಅವರಿಬ್ರು ಅವ್ರಗಳ ಜೊತೆನೆ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆ ಜಾಗದಲ್ಲಿ ಬರೀ ಲೇಡೀಸ್ ಇರ್ತಾರೆ, ಯಾಕಂದ್ರೆ ಅಲ್ಲಿದ್ದಂತ ಗಂಡಸರೆಲ್ಲ ರಾಜರ ಜೊತೆ ಯುದ್ಧಕ್ಕೆ ಹೋಗಿರ್ತಾರೆ. ಅದ್ರಿಂದ ಆ ಜಾಗದಲ್ಲಿ ಅಂಟ್ಮ್ಯಾನ್ ಗೆ ಸ್ನೋ ವೈಟ್ ಒಬ್ಳು ರಾಣಿ ಅನ್ನೋದು ಗೊತ್ತಾಗುತ್ತೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಸ್ನೋ ವೈಟ್ ಮಲಗಿದ್ಮೇಲೆ ಅಂಟ್ಮ್ಯಾನ್ ಆ ಜಾಗದಿಂದ ಬೇರೆ ಕಡೆ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಸ್ನೋ ವೈಟ್ ಗೆ ಆ ಜಾಗನೇ ತುಂಬಾ ಸೇಫ್ ಆಗಿದೆ ಅಂತ. ಆದ್ರೆ ಸ್ವಲ್ಪ ಸಮಯದಲ್ಲೇ ಅಲ್ಲಿಗೆ ಫಿನ್ ಮತ್ತೆ ಅವನ ಸೈನಿಕರೆಲ್ಲ ಬಂದು ಅಲ್ಲಿದ್ದಂತ ಮನೆಗಳಿಗೆಲ್ಲ ಬೆಂಕಿ ಹಾಕಿ ಎಲ್ಲಾ ಕಡೆ ಸ್ನೋ ವೈಟ್ ನ ಹುಡುಕ್ತಾ ಇರ್ತಾರೆ. ಅದು ಸ್ನೋ ವೈಟ್ ಗೊತ್ತಾಗಿ ಅವಳು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡೋಗ್ತಾ ಇರ್ತಾಳೆ. ಆ ಸಮಯದಲ್ಲಿ ವಿಲಿಯಂ ಫಿನ್ ಜೊತೆನೆ ಇದ್ದು ಅವನಿಗೆ ಸಹಾಯ ಮಾಡ್ತಿರುವಂತ ಸೈನಿಕರನ್ನ ಸಾಯಿಸ್ತಾ ಇರ್ತಾನೆ. ಅಲ್ಲಿಗೆ ಫಿನ್ ಮತ್ತೆ ಅವನ ಸೈನಿಕರು ಬಂದಿರೋದು ಅಂಟ್ಮ್ಯಾನ್ ಗೆ ಗೊತ್ತಾಗಿ ಅವನು ಕೂಡ ವಾಪಸ್ ಬಂದು ಅಲ್ಲಿದ್ದಂತ ಸೈನಿಕರ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಅವನು ಸ್ನೋ ವೈಟ್ ಅಲ್ಲಿರೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅನ್ಕೊಂಡು ಅವಳನ್ನ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗಾಗ್ಲೇ ಈ ಕಡೆ ರವೆನ ಶಕ್ತಿ ತುಂಬಾನೇ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅವಾಗ ಅವಳಿಗೆ ಅವಳ ತಾಯಿ ಹೇಳ್ದಂತಹ ಮಾತುಗಳು ನೆನಪಾಗ್ತಾ ಇರ್ತವೆ. ಅದೇನಂದ್ರೆ ಅವಳ ತಾಯಿನೇ ಅವಳಿಗೆ ನೀನು ಯಾವಾಗ್ಲೂ ಸುಂದರವಾಗಿರ್ಬೇಕು, ಅವಾಗ ನೀನು ಏನ್ ಬೇಕಾದ್ರೂ ಗೆಲ್ಬಹುದು ಅಂತ ಹೇಳ್ಕೊಟ್ಟಿರ್ತಾರೆ. ಅದ್ರಿಂದನೇ ರವೆನ ನಾನು ಯಾವಾಗ್ಲೂ ಸುಂದರವಾಗೇ ಇರ್ಬೇಕು ಅಂತ ಅನ್ಕೊಳ್ತಾ ಇರ್ತಾಳೆ. ಈ ಕಡೆ ಸ್ನೋ ವೈಟ್ ಮತ್ತೆ ಅಂಟ್ಮ್ಯಾನ್ ಇಬ್ರು ಒಂದು ಕಾಡು ಒಳಗಡೆ ಬಂದು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಅವ್ರ ಹತ್ರ ಕೆಲವು ಪುಟಾಣಿ ಜನಗಳು ಬಂದು ಅವ್ರನ್ನ ಮರುಕ್ ಕಟ್ಟಾಕಿ ಅವ್ರಗಳ ಹತ್ರ ಚಿನ್ನ ಏನಾದ್ರೂ ಸಿಗ್ಬಹುದಾ ಅಂತ ನೋಡ್ತಾ ಇರ್ತಾರೆ. ಅವಾಗ ಸ್ನೋ ವೈಟ್ ಅವರಿಗೆ ನಾನೊಬ್ಳು ರಾಣಿ, ನನ್ನನ್ನ ರವೆನ ಕಡೆಯವರು ಹುಡುಕ್ತಾ ಇದಾರೆ, ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾಳೆ. ಅವಾಗ ಆ ಜನಗಳ ಮುಖ್ಯಸ್ಥನಾದ ಮ್ಯೂರ್ಗೆ ಸ್ನೋ ವೈಟ್ ಕಿಂಗ್ ಮ್ಯಾಗ್ನಸ್ ನ ಮಗಳು ಅನ್ನೋದು ಗೊತ್ತಾಗುತ್ತೆ. ಅದ್ರಿಂದ ಅವನು ತುಂಬಾ ಖುಷಿಯಿಂದ ನನ್ಗೆ ಅಂಧಕಾರ ಅಂತ್ಯ ಆಗುವಂತ ಸಮಯ ಕಾಣ್ತಿದೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವ್ರುಗಳಿಗೆ ಅಲ್ಲಿಗೆ ಫಿನ್ ಮತ್ತೆ ಅವನ ಸೈನಿಕರು ಬರ್ತಿರುವಂತ ಸೌಂಡ್ ಕೇಳುತ್ತೆ. ಅದರಿಂದ ಅವ್ರುಗಳು ಸ್ನೋ ವೈಟ್ ಮತ್ತೆ ಅಂಟ್ಮ್ಯಾನ್ ರಿಲೀಸ್ ಮಾಡಿ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಫಿನ್ಗೆ ಅವ್ರುಗಳು ಎಲ್ಲಿಗೋದ್ರು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಆ ಮನುಷ್ಯರು ಸ್ನೋ ವೈಟ್ ಮತ್ತೆ ಅಂಟ್ಮ್ಯಾನ್ ಕರ್ಕೊಂಡು ಒಂದು ಮಿಸ್ಟೀರಿಯಸ್ ಆಗಿರುವಂತಹ ಜಾಗಕ್ಕೆ ಬರ್ತಾರೆ. ಆ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ಸ್ನೋ ವೈಟ್ ಗಂತೂ ಆ ಜಾಗ ತುಂಬಾನೇ ಇಷ್ಟ ಆಗುತ್ತೆ. ಅದೇ ಜಾಗದಲ್ಲಿ ಅವಳಿಗೆ ದಾರಿ ತೋರಿಸಿದಂತಹ ಪಕ್ಷಿಗಳು ಕೂಡ ಇರ್ತವೆ. ಆ ಜಾಗದಲ್ಲಿರುವಂತಹ ಪ್ರಾಣಿಗಳು ಕೂಡ ತುಂಬಾನೇ ಸುಂದರವಾಗಿರ್ತವೆ. ಆ ಜಾಗ ತುಂಬಾ ಸೇಫ್ ಆಗಿರೋದ್ರಿಂದ ಎಲ್ರು ಅವತ್ ರಾತ್ರಿ ಅಲ್ಲೇ ಉಳ್ಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಎಲ್ಲರಿಗಿಂತ ಮುಂಚೆ ಸ್ನೋ ವೈಟ್ ಗೆನೆ ಎಚ್ಚರಿಕೆ ಆಗುತ್ತೆ. ಅವಾಗ ಅವಳ ಮುಂದೆ ಅವಳಿಗೆ ದಾರಿ ತೋರಿಸಿದಂತಹ ಪಕ್ಷಿಗಳು ಬಂದು ಕೂತ್ಕೊಳ್ತವೆ. ಆ ಪಕ್ಷಿಗಳ ಹೊಟ್ಟೆಯಿಂದ 2 ಸುಂದರವಾಗಿರುವಂತಹ ಕ್ರಿಯೇಚರ್ ಗಳು ಹೊರಗಡೆ ಬಂದು ಸ್ನೋ ವೈಟ್ ನ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರ್ತವೆ. ಅದು
ಗಸ್ಸಿಗೆ ಗೊತ್ತಾಗಿ ಅವನು ಎಲ್ಲರನ್ನೂ ಎಬ್ಸಿ ಸ್ನೋ ವೈಟ್ ಹಿಂದೆನೆ ಅವ್ರಗಳನ್ನ ಕರ್ಕೊಂಡು ಹೋಗ್ತಾನೆ. ಸ್ನೋ ವೈಟ್ ಆ ಕ್ರಿಯೇಚರ್ ಗಳ ಹಿಂದೆನೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ತುಂಬಾನೇ ಸುಂದರವಾಗಿರುವಂತಹ ಒಂದು ಜಿಂಕೆ ಅವಳಿಗೆ ಕಾಣುತ್ತೆ. ಆ ಜಿಂಕೆನ ನೋಡಿ ಸ್ನೋ ವೈಟ್ ತುಂಬಾ ಖುಷಿಯಿಂದ ಅದ್ರ ಹತ್ರ ಹೋಗಿ ಇನ್ನೇನ್ ಅವಳು ಆ ಜಿಂಕೆನ ಮುಟ್ಬೇಕು. ಅಷ್ಟರಲ್ಲಿ ಆ ಜಿಂಕೆಗೆ ಯಾರೋ ಬಾಣ್ದಿಂದ ಹೊಡಿತಾರೆ. ಅದು ಬೇರೆ ಯಾರು ಅಲ್ಲ, ಫಿನ್ ಕಡೆ ಅವನು. ಫಿನ್ ಹೇಗೋ ಮಾಡಿ ಅವ್ರಿರುವಂತ ಜಾಗನ ತಿಳ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟಿರ್ತಾನೆ. ಜಿಂಕೆಗೆ ಬಾಣ ತಗಲಿದ್ರಿಂದ ಅದು ಚಿಟ್ಟೆಗಳ ತರ ಹಾರೋಗ್ತಾ ಇರುತ್ತೆ. ಅವಾಗ ಫಿನ್ ಕಡೆ ಅವ್ರಿಗೂ ಸ್ನೋ ವೈಟ್ ಕಡೆ ಅವ್ರಿಗೂ ಫೈಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಫಿನ್ ಮತ್ತೆ ಅಂಟ್ಮ್ಯಾನ್ ಕೂಡ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ವಿಲಿಯಂ ಸ್ನೋ ವೈಟ್ ಹತ್ರ ಬಂದು ನಾನೇ ವಿಲಿಯಂ ಅಂತ ಪರಿಚಯ ಮಾಡ್ಕೊಳ್ತಾ ಇರ್ತಾನೆ. ಈ ಕಡೆ ಫಿನ್ ಮತ್ತೆ ಅಂಟ್ಮ್ಯಾನ್ ಇಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಅಂಟ್ಮ್ಯಾನ್ ಫಿನ್ ನ ಒಂದು ಚೂಪಾಗಿರುವಂತಹ ಮರಕ್ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅದು ರವೆನ ಗೊತ್ತಾಗ್ಬಿಡುತ್ತೆ. ಫಿನ್ ಸತ್ತಿದ್ರಿಂದ ರವೆನ ಶಕ್ತಿ ಇನ್ನೂ ಕಮ್ಮಿ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಫಿನ್ ಕಡೆ ಅವನು ಸ್ನೋ ವೈಟ್ ನ ಸಾಯಿಸೋದಕ್ಕೆ ಅಂತ ಅವಳ ಕಡೆ ಒಂದು ಬಾಣನ ಬಿಡ್ತಾನೆ. ಅದನ್ನ ನೋಡಿ ಕಸ್ ಅವನು ಸ್ನೋ ವೈಟ್ ನ ಉಳಿಸೋದಕ್ಕೆ ಅಂತ ಅಡ್ಡ ಬರ್ತಾನೆ. ಅವಾಗ ಆ ಬಾಣ ಅವನಿಗೇನೆ ಚುಚ್ಚುತ್ತೆ. ಹಾಗಾಗಿ ಅವನು ಸತ್ತೋಗ್ತಾನೆ. ಅದನ್ನ ನೋಡಿ ಆ ಜನಗಳ ಮುಖ್ಯಸ್ಥನಾದ ಮೋರ್ ಸ್ನೋ ವೈಟ್ ಗೆ ನಮ್ಮ ಸಂತತಿ ಈ ಕಾಡಿನೊಳಗಡೆ ತುಂಬಾನೇ ಕಮ್ಮಿ ಆಗ್ತಾ ಇದೆ. ಅದರಿಂದ ನಾವಿನ್ಮೇಲೆ ನಿಮ್ ಜೊತೆನೆ ಇರ್ತೀವಿ, ನಿಮ್ಮನ್ನ ಅರಮನೆ ಒಳಗಡೆ ಸೇರ್ಸೋದಕ್ಕೆ ಎಲ್ಪ್ ಮಾಡ್ತೀವಿ ಅಂತ ಹೇಳ್ತಾನೆ. ಹಾಗಾಗಿ ಎಲ್ರು ಡ್ಯೂಕ್ ಇರುವಂತಹ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಅವ್ರುಗಳು ಡಾರ್ಕ್ ಫಾರೆಸ್ಟ್ ಇಂದ ಹೊರಗಡೆ ಬಂದಿರೋದ್ನ ರವೆನ ಅವಳ ದಿವ್ಯ ಶಕ್ತಿಯಿಂದ ತಿಳ್ಕೊಳ್ತಾ ಇರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಎಲ್ರಿಗೂ ಸುಸ್ತಾಗಿರೋದ್ರಿಂದ ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಅದು ವಿಂಟರ್ ನ ಸಮಯ ಆಗಿರೋದ್ರಿಂದ ಅಲ್ಲಿರುವಂತಹ ಕಾಡಿನ ಸೌಂದರ್ಯವನ್ನ ನೋಡೋದಕ್ಕೆ ಅಂತ ಸ್ನೋ ವೈಟ್ ಕಾಡು ಒಳಗಡೆ ಹೋಗ್ತಾಳೆ. ಅವಾಗ ಅಲ್ಲಿಗೆ ವಿಲಿಯಮ್ಸ್ ಕೂಡ ಹೋಗ್ತಾನೆ. ಅವನನ್ನ ನೋಡಿ ಸ್ನೋ ವೈಟ್, ಈ ಕಾಡು ಎಷ್ಟೊಂದು ಸುಂದರವಾಗಿದೆ, ಮತ್ತೆ ನನಗೆ ಈ ಪ್ರಪಂಚ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ನೀವೆಲ್ಲ ನನಗೆ ಸಹಾಯ ಮಾಡ್ಲಿಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬದುಕಿರ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿಲಿಯಂ, ನೀನೊಬ್ಳು ಮಹಾರಾಣಿ ಸ್ನೋ ವೈಟ್, ನಿನ್ನನ್ನ ಕಾಪಾಡೋದು ನಮ್ಗಳ ಕರ್ತವ್ಯ. ನೀನು ಮಹಾರಾಣಿ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಸ್ನೋ ವೈಟ್ ಅವನಿಗೆ ಕಿಸ್ ಮಾಡ್ತಾಳೆ. ಆ ಖುಷಿಗೆ ವಿಲಿಯಮ್ಸ್ ಅವಳಿಗೆ ಒಂದು ಸೇಬನ್ನ ಕೊಡ್ತಾನೆ. ಆದ್ರೆ ಸ್ನೋ ವೈಟ್ ಅದನ್ನ ತಿನ್ಕೂಡ್ಲೆ ಆ ಸೇಬು ಕೊಳ್ತೋಗ್ಬಿಡುತ್ತೆ. ಅದ್ರಿಂದ ಅವಳಿಗೆ ಏನ್ ಮಾತಾಡೋದಕ್ಕೂ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಅಲ್ಲಿಗೆ ಬಂದಿರೋದು ವಿಲಿಯಂ ಅಲ್ಲ, ಅವನ ವೇಷದಲ್ಲಿ ರವೆನ ಅಲ್ಲಿಗೆ ಬಂದಿರ್ತಾಳೆ. ಅವಳು ಇನ್ನೇನ್ ಸ್ನೋ ವೈಟ್ ನ ಸಾಯಿಸ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ವಿಲಿಯಂ ಮತ್ತೆ ಅಂಟ್ಮ್ಯಾನ್ ಬಂದು ಅವಳಿಗೆ ಕತ್ತಿಯಿಂದ ಹೊಡಿತಾರೆ. ಅವಾಗ ರವೆನ ಕಾಗೆಗಳ ತರ ಬದಲಾಗಿ ಅಲ್ಲಿಂದ ಹಾರೋಗ್ತಾ ಇರ್ತಾಳೆ. ಆದ್ರೂ ಕೂಡ ವಿಲಿಯಂ ಮತ್ತೆ ಅಂಟ್ಮ್ಯಾನ್ ಇಬ್ರು ಆ ಕಾಗೆಗಳಿಗೆ ತುಂಬಾನೇ ಇಂಜುರಿ ಮಾಡ್ಬಿಡ್ತಾರೆ. ರವೆನ ಕೊಟ್ಟಂತಹ ಸೇಬಿಂದ ಸ್ನೋ ವೈಟ್ ಜೀವಕ್ಕೆ ಏನೂ ಆಗಿರೋದಿಲ್ಲ. ಆದ್ರೆ ಅವಳಿಗೆ ಆ ಸಮಯದಲ್ಲಿ ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಕಡೆ ರವೆನ ಹೇಗೋ ಮಾಡಿ ಅವಳ ಅರಮನೆಗೆ ಬಂದು ತಲುಪ್ತಾಳೆ. ಆದ್ರೆ ಅವಳಿಗೆ ತುಂಬಾನೇ ಇಂಜುರಿ ಆಗಿರುತ್ತೆ. ಇನ್ನೊಂದ್ ಕಡೆ ಎಲ್ರು ಸ್ನೋ ವೈಟ್ ನ ಎತ್ಕೊಂಡು ಡ್ಯೂಕ್ ಇರುವಂತಹ ಜಾಗಕ್ಕೆ ಬರ್ತಾರೆ. ಅಲ್ಲಿ ಅವಳನ್ನ ಒಂದು ರೂಮ್ ನಲ್ಲಿ ರೆಸ್ಟ್ ಮಾಡೋದಕ್ಕೆ ಅಂತ ಮಲಗಿಸಿರ್ತಾರೆ. ಅವಾಗ ಅಲ್ಲಿಗೆ ಅಂಟ್ಮ್ಯಾನ್ ಬಂದು ಅವನ ಹಳೆ ಕಥೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನಂದ್ರೆ, ನಾನು ಕೂಡ ಒಬ್ಬ ಮಹಾರಾಜ ಸ್ನೋ ವೈಟ್. ನನಗೊಬ್ಳು ಹೆಂಡತಿ ಇದ್ಲು, ಅವಳ ಹೆಸರು ಲಾರಾ ಅಂತ. ನಾನು ಒಂದಿನ ಯುದ್ಧ ಮುಗಿಸ್ಕೊಂಡು ವಾಪಸ್ ಮನೆಗ್ ಬಂದಾಗ ಅವಳು ಅವಳ ಕೊನೆ ಉಸಿರನ್ನ ಬಿಟ್ಲು. ಅವಳನ್ನ ಕಳ್ಕೊಂಡು ನಾನು ಮತ್ತೆ ಮೊದಲಿನ ಸ್ಥಿತಿ ಬಂದೆ. ಅವಳೇ ಇಲ್ಲ ಅಂದ್ಮೇಲೆ ನನ್ಗೆ ಈ ರಾಜ್ಯ ಯಾಕೆ, ರಾಜ್ಯ ಭಾರ ಯಾಕೆ ಅಂತ ಎಲ್ಲನೂ ಬಿಟ್ಟು ಹೊರಗಡೆ ಬಂದೆ. ಆದ್ರೆ ನಿನಗ್ ಮಾತ್ರ ಆ ರೀತಿ ಆಗ್ಬಾರ್ದು, ನೀನು ಮಹಾರಾಣಿ ಆಗ್ಲೇಬೇಕು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅವನ್ ಮಾತುಗಳನ್ನ ಸ್ನೋ ವೈಟ್ ಮಲ್ಕೊಂಡೆ ಕೇಳಿಸ್ಕೊಳ್ತಾ ಇರ್ತಾಳೆ. ಅದ್ರಿಂದ ಅವಳಿಗೆ ಅಂಟ್ಮ್ಯಾನ್ ಸ್ಟೋರಿ ಕೇಳಿ ತುಂಬಾನೇ ದುಃಖ ಆಗ್ತಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅವಳು ಅರಮನೆಯಿಂದ ಹೊರಗಡೆ ಬಂದು ಎಲ್ಲರಿಗೂ ನಾವು ಸಿಡಿಲಿನಂತೆ ಮೇಲ್ಗಡೆ ಎದ್ದೇಳ್ಬೇಕು, ನಮ್ಮ ಒಳಗಡೆ ಜ್ವಾಲೆ ಕುದಿತಾ ಇದೆ, ಅಂಧಕಾರ ಇವಾಗ್ಲೇ ಕೊನೆ ಆಗ್ಬೇಕು, ನಾನು ಅವಳನ್ನ ಬಿಡೋದಿಲ್ಲ, ಸಾಯಿಸ್ತೀನಿ, ನನ್ ಜೊತೆ ಯಾರ್ಯಾರು ಇರ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಎಲ್ರು ನಾವು ನಿಮ್ ಜೊತೆ ಇರ್ತೀವಿ ಅಂತ ಒಪ್ಕೊಳ್ತಾರೆ. ಹಾಗೆ ಅವರೆಲ್ಲ ಸ್ನೋ ವೈಟ್ ನ ಮಹಾರಾಣಿಯಾಗಿ ಸ್ವೀಕರಿಸ್ತಾರೆ. ಅದರಿಂದ ಆ ಕೂಡ್ಲೆ ರವೆನ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಹೊರಡ್ತಾರೆ. ಈ ಕಡೆ ರವೆನ ತುಂಬಾ ಹುಡುಗಿಯರ ಶಕ್ತಿಯನ್ನ ಹೀರ್ಕೊಂಡು ಅವಳು ಮತ್ತೆ ಮೊದ್ಲಿನ ತರ ಆಗಿರ್ತಾಳೆ. ಬೆಳಕಾಗೋಷ್ಟರಲ್ಲಿ ಸ್ನೋ ವೈಟ್ ಮತ್ತೆ ಅವಳ ಸೈನಿಕರೆಲ್ಲ ರವೆನ ಇರುವಂತಹ ಅರಮನೆ ಹತ್ರ ಬಂದು ತಲುಪ್ತಾರೆ. ಅದು ರವೆನ ಗೊತ್ತಾಗಿ ಅವಳು ಕೂಡ ತನ್ನ ಸೈನಿಕರಿಗೆ ಯುದ್ಧಕ್ಕೆ ರೆಡಿಯಾಗಿ ಅಂತ ಹೇಳ್ತಿರ್ತಾಳೆ. ಸ್ನೋ ವೈಟ್ ಮೊದ್ಲು ಪುಟಾಣಿ ಮನುಷ್ಯರನ್ನ ಅರಮನೆ ಒಳಗಡೆ ಇರುವಂತಹ ರಹಸ್ಯ ಮಾರ್ಗದಿಂದ ಕಳಿಸಿ ಅವರಿಗೆ ಅರಮನೆಯ ಮುಖ್ಯ ದ್ವಾರನ ಓಪನ್ ಮಾಡಿ ಅಂತ ಹೇಳಿರ್ತಾಳೆ. ಅದರಿಂದ ಅವ್ರುಗಳು ನಿಧಾನವಾಗಿ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಅರಮನೆ ಒಳಗಡೆ ಬಂದು ಅಲ್ಲಿದ್ದಂತ ಸೈನಿಕರಿಗೆಲ್ಲ ಹೊಡೆದು ಡೋರ್ ನ ಓಪನ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಈ ಕಡೆ ಸ್ನೋ ವೈಟ್ ಮತ್ತೆ ಅವಳ ಟೀಮ್ ಎಲ್ಲ ಅರಮನೆ ಹತ್ರ ಬರ್ತಿರ್ತಾರೆ. ಅದನ್ನ ನೋಡಿ ರವೆನ ಕಡೆ ಸೈನಿಕರು ಅವ್ರಗಳ ಮೇಲೆ ಬೆಂಕಿ ಉಂಡೆಗಳನ್ನ ಎಸಿತಾ ಇರ್ತಾರೆ. ಅವುಗಳ ಫೋರ್ಸ್ಗೆ ಕೆಲವು ಸೈನಿಕರುಗಳು ಕೆಳಗಡೆ ಬಿದ್ದೋಗ್ತಾ ಇರ್ತಾರೆ. ಆದ್ರೂ ಕೂಡ ಯಾರು ಸ್ವಲ್ಪನೂ ಭಯ ಪಡದೆ ಮುಂದೆ ಹೋಗ್ತಾ ಇರ್ತಾರೆ. ಅವಾಗ ರವೆನ ಕಡೆ ಸೈನಿಕರು ಸ್ನೋ ವೈಟ್ ಸೈನಿಕರ ಮೇಲೆ ಬಾಣಗಳನ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ್ಲೂ ಕೂಡ ತುಂಬಾ ಸೈನಿಕರು ಸತ್ತೋಗ್ತಾ ಇರ್ತಾರೆ. ಆದ್ರೂ ಕೂಡ ಎಲ್ರು ಧೈರ್ಯದಿಂದ ಅರಮನೆ ಹತ್ರ ಬರ್ತಾರೆ. ಅದನ್ನ ನೋಡಿ ಪುಟಾಣಿ ಮನುಷ್ಯರು ಆ ಅರಮನೆ ಡೋರ್ ನ ಓಪನ್ ಮಾಡ್ತಾರೆ. ಅದರಿಂದ ಎಲ್ರು ಅರಮನೆ ಒಳಗಡೆ ನುಗ್ಗಿ ರವೆನ ಕಡೆ ಸೈನಿಕರ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಸ್ನೋ ವೈಟ್ ರವೆನ ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೊಂಡು ಅವಳು ನೇರವಾಗಿ ಅವಳ ಹತ್ರನೇ ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಅಂಟ್ಮ್ಯಾನ್ ಮತ್ತೆ ವಿಲಿಯಂ ಇಬ್ರು ತುಂಬಾ ಸೈನಿಕರುಗಳನ್ನ ಸಾಯಿಸಿ ಅವರು ಕೂಡ ಸ್ನೋ ವೈಟ್ ಇಂದನೇ ಅರಮನೆ
ಅರಮನೆ ಒಳಗಡೆ ಹೋಗ್ತಾರೆ. ಸ್ನೋ ವೈಟ್ ಅರಮನೆ ಒಳಗಡೆ ಎಲ್ಲ ರವೆನನ್ನ ಹುಡುಕ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವಳು ತುಂಬಾ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕೆಲವು ಸೈನಿಕರ ಜೊತೆ ಆಂಟ್ಮನ್ ಮತ್ತೆ ವಿಲಿಯಂ ಕೂಡ ಬರ್ತಾರೆ. ಅವ್ರಗಳನ್ನ ನೋಡಿ ರವೆನಾ ಅವಳ ಶಕ್ತಿಯಿಂದ ಕೆಲವು ಮಿಸ್ಟೀರಿಯಸ್ ಆಗಿರುವಂತ ಸೈನಿಕರುಗಳನ್ನ ರೆಡಿ ಮಾಡಿ ಅವ್ರಗಳ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಬಿಡ್ತಾಳೆ. ಆ ಸೈನಿಕರುಗಳಿಗೆ ಇವ್ರುಗಳು ಎಷ್ಟೇ ಹೊಡೆದ್ರು ಕೂಡ ಮತ್ತೆ ಅವ್ರುಗಳು ರೀಕ್ರಿಯೇಟ್ ಆಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸ್ನೋ ವೈಟ್ ರವೆನನ್ನ ಸಾಯಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಅವಳ ಕೈಲಿ ಆಗ್ತಾ ಇರೋದಿಲ್ಲ. ಅವಾಗ ರವೆನಾ ಅವಳಿಂದ ಬಚಾವಾಗಿ ಅವಳೇ ಸ್ನೋ ವೈಟ್ ಗೆ ಹೊಡೆದು ಅವಳನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆದ್ರೆ ಅಷ್ಟರಲ್ಲಿ ಸ್ನೋ ವೈಟ್ ಒಂದು ಪವಿತ್ರವಾದ ಕತ್ತಿಯಿಂದ ರವೆನಾಗೆ ಚುಚ್ಬಿಡ್ತಾಳೆ. ಅವಾಗ ಅವಳು ಕ್ರಿಯೇಟ್ ಮಾಡಿದಂತ ಸೈನಿಕರುಗಳೆಲ್ಲ ನಾಶ ಆಗ್ತಾರೆ. ರವೆನಾ ಕೂಡ ಅವಳ ಶಕ್ತಿನೆಲ್ಲ ಕಳ್ಕೊಂಡು ಮ್ಯಾಜಿಕ್ ಮಿರರ್ ಹತ್ರ ಹೋಗಿ ಪ್ರಾಣ ಬಿಡ್ತಾಳೆ. ಅವಾಗ ಅವಳು ಅವಳ ನಿಜ ರೂಪಕ್ಕೆ ಬರ್ತಾಳೆ. ಅದನ್ನ ನೋಡಿ ನಮ್ಗೆ ಅವಳಿಗೆ ಎಷ್ಟೊಂದು ವಯಸ್ಸಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಎಲ್ರೂ ಸೇರಿ ಸ್ನೋ ವೈಟ್ ಗೆ ಪಟ್ಟಾಭಿಷೇಕ ಮಾಡ್ತಾರೆ. ಅದರಿಂದ ಆ ರಾಜ್ಯದಲ್ಲಿ ಮತ್ತೆ ಮಳೆ ಬೆಳೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.